ಗೋವಾದ ನೈಟ್ ಕ್ಲಬ್ನಲ್ಲೇನು ಅಗ್ನಿ ದುರಂತ ಸಂಭವಿಸಿತು, ಈ ಅಗ್ನಿ ದುರಂತದಲ್ಲಿ ಬೆಂಗಳೂರಿನ ಇಶಾಕ್ ಅನ್ನುವಂತಹ ಯುವಕ ದುರ್ಮರಣಕ್ಕೀಡಾಗಿದ್ದಾರೆ. ನೋಡಿ, ದುರಾದೃಷ್ಟ ಅಂತಾರಲ್ಲ ಅದು. ಈ ಘಟನೆ ಆಗೋಕ್ಕೂ ಮೊದಲೇ ಆತ ನೈಟ್ ಕ್ಲಬ್ನಿಂದ ಹೊರಟುಬಿಟ್ಟಿದ್ದಂತೆ. ಆದರೆ ಮೊಬೈಲನ್ನು ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ವಾಪಸ್ ಹೋಗಿದ್ದಾನೆ. ಮತ್ತೆ ವಾಪಸ್ ಹೋದಾಗ ಈ ಅಗ್ನಿ ದುರಂತದಲ್ಲಿ ಆತ ದಟ್ಟ ಹೊಗೆ ಆವರಿಸಿತ್ತು. ಹೊರಬರಲಾರದೆ ಇಶಾಕ್ ಕ್ಲಬ್ನಲ್ಲೇ ಸಾವನ್ನಪ್ಪಿರೋದು. ಆ್ಯಕ್ಚುಲಿ ಈ ಬೆಂಕಿ ದುರಂತ ಆಗೋಕ್ಕೂ ಮೊದಲು ಆತ ನೈಟ್ ಕ್ಲಬ್ಬನ್ನು ಬಿಟ್ಟಿದ್ದ. ಆದರೆ ಮೊಬೈಲ್ ನೋಡಿ, ಆ ಮೊಬೈಲ್ ರೂಪದಲ್ಲಿ ಸಾವು ಅವನಿಗೆ ಕಾಯ್ತಾ ಇತ್ತು. ಮೊಬೈಲ್ ತರಕ್ಕೆ ವಾಪಸ್ ಹೋಗಿದ್ದಾನೆ. ಆಗ ಈ ಬ್ಲಾಸ್ಟ್ ಆಗಿದೆ, ಸಿಲಿಂಡರ್ ಬ್ಲಾಸ್ಟ್. ಆಗ ಆತ ಮೃತಪಟ್ಟಿದ್ದಾನೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಿಂದ ಯುವಕ ಯುವತಿಯರು ಗೋವಾಕ್ಕೆ ಹೋಗೋದು ಹೊಸದೇನೂ ಅಲ್ಲ. ಫ್ರೆಂಡ್ಸ್ ಜೊತೆ, ಅವ್ರ ಜೊತೆ, ಇವ್ರ ಜೊತೆ ಹೋಗ್ತಿರ್ತಾರೆ. ಪಾರ್ಟಿ ಕ್ಲಬ್ಗಳು, ಪಬ್ಬಲ್ಲಿ ಸೇರ್ತಾ ಇರ್ತಾರೆ. ಎಲ್ಲವೂ ಕಾಮನ್. ಬಟ್ ವೆರಿ ಅನ್ಫಾರ್ಚುನೇಟ್, ಬೆಂಗಳೂರಿನ ಇಶಾಕ್ ಅನ್ನುವಂತಹ ಯುವಕ ದುರ್ಮರಣಕ್ಕೀಡಾಗಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಈಗ ಬೆಂಗಳೂರಿನ ಇಶಾಕ್ ಗೋವಾಗೆ ಹೋಗಿದ್ದು ಯಾಕೆ, ಯಾರ ಜೊತೆ ಹೋಗಿದ್ದ, ಈ ದುರಂತದಲ್ಲಿ ಆತ ಸಾವನ್ನಪ್ಪಿದ್ದ ರೀತಿ ಹೇಗೆ, ಡೀಟೇಲ್ಸ್ ಏನಿದೆ? ಗೋವಾದ ಹಡಬ್ರ ನೈಟ್ ಕ್ಲಬ್ ನಲ್ಲಿ ಏನು ಅಗ್ನಿ ಅವಘಡ ನಡೆದಿದೆ. ಒಟ್ಟು 25 ಜನರು ಸಾವನ್ನಪ್ಪಿರುವಂತದ್ದು. ಶಾರ್ಟ್ ಸರ್ಕ್ಯೂಟ್ ಇಂದಾಗಿ ಅಗ್ನಿ ಅವಘಡ ಸಂಭವಿಸಿದೆ ಅಂತ ಈಗಾಗಲೇ ಪ್ರಾಥಮಿಕ ವರದಿಯಲ್ಲಿ ಬಂದಿರುವಂತದ್ದು. ಇನ್ನು ಇಸಾಕ್ ಈಗ ಬೆಂಗಳೂರಿನಿಂದ ಗೋವಾಕ್ಕೆ ಬಂದಿದ್ದ. ಗೋವಾದ ನೈಟ್ ಕ್ಲಬ್ ನಲ್ಲಿ ಆತ ಡ್ಯಾನ್ಸ್ ಅನ್ನ ನೋಡ್ಲಿಕ್ಕೆ ಹೋಗಿದ್ದ. ಸ್ನೇಹಿತರು ಇದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ಈಗ ತನಿಖೆಯಲ್ಲಿ ಕೈಗೊಂಡಿದ್ದಾರೆ. ಆದ್ರೆ ಸದ್ಯಕ್ಕೆ ಈಗ ಅವರು ಬೆಂಗಳೂರು ಮೂಲದವರು, ಅವರು ಸಾವನ್ನಪ್ಪಿರೋದನ್ನ ಈಗಾಗಲೇ ಗೋವಾ ಪೊಲೀಸರು ದೃಢಪಡಿಸಿರುವಂತದ್ದು. ಈತ ಮೊದಲು ನೈಟ್ ಕ್ಲಬ್ ನಲ್ಲಿ ಡ್ಯಾನ್ಸ್ ಅನ್ನ ನೋಡ್ಕೊಂಡು ನಂತರದಲ್ಲಿ ಹೊರಗೆ ಹೋಗ್ತಾನೆ. ಆದ್ರೆ ಮೊಬೈಲ್ ಅನ್ನ ಅಲ್ಲಿಯೇ ಬಿಟ್ಟು ಹೋಗಿದ್ರಿಂದಾಗಿ ಆತ ಮೊಬೈಲ್ ಅನ್ನ ಬಿಟ್ಟು ಮತ್ತೆ ತೆಗೆದುಕೊಂಡು ಬರ್ಬೇಕು ಅಂತ ಹೇಳಿ ಮತ್ತೆ ನೈಟ್ ಕ್ಲಬ್ಗೆ ಪ್ರವೇಶವನ್ನ ಪಡಿತಾನೆ. ಆ ಸಂದರ್ಭದಲ್ಲಿ ಆ ಶಾರ್ಟ್ ಸರ್ಕ್ಯೂಟ್ ನಿಂದ ಅಲ್ಲಿ ಆ ಲೈಟಿಂಗ್ಗೆ ಬೆಂಕಿ ಹತ್ತದ. ಅದು ಹೊಗೆಯಾಗಿ ಸಂಪೂರ್ಣವಾಗಿ ಆ ಒಳಭಾಗದಲ್ಲಿ ಸಂಪೂರ್ಣವಾಗಿ ಹೊಗೆ ಆವರಿಸ್ತದೆ. ಅಲ್ಲಿ ಆತ ಲಾಕ್ ಆಗ್ತಾನೆ. ಆ ನಂತರದಲ್ಲಿ ಬೆಂಕಿಯಲ್ಲಿ ಬೆಂದು ಆತ ಜೀವಂತವಾಗಿ ಸುಟ್ಟು ಭಸ್ಮವಾಗಿರುವಂತದ್ದು. ಈ ರೀತಿಯ ಘಟನೆ ಇರುವಂತದ್ದು. ಈಗ ಆತನ ಶವವನ್ನ ಈಗ ಗೋವಾದ ಪಣಜಿಯಲ್ಲಿರುವಂತಹ ಒಂಬೋಲಿನ ಹಾಸ್ಪಿಟಲ್ ಈಗ ಇಟ್ಟಿರುವಂತದ್ದು. ಈಗ ಆತ ಸತ್ತಿರೋ ಬಗ್ಗೆ ಕೂಡ ದೃಢಪಡಿಸಿರುವಂತದ್ದು. ಒಟ್ಟು 25 ಜನ ಇದ್ದಾರೆ. ಜಾರ್ಖಂಡ್ನವರು ಇದ್ದಾರೆ, ಅಸ್ಸಾಂನವರು ಇದ್ದಾರೆ, ಬೇರೆ ಬೇರೆ ರಾಜ್ಯದ ಬಹಳಷ್ಟು ಜನ ಇರುವಂತದ್ದು. ಬಹುತೇಕರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತವ್ರ ಇರುವಂತದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು ನವೀನ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.